Welcome back students. So relation complete ಆಯ್ತು. So next function concept ಗೆ move ಮಾಡೋಣ. So ನೋಡಿ function. First ಪೀಲ್ ಆಲ್ರೆಡಿ ಓದಿರೋ ಮಾಡ್ಯುಲಸ್ function, greatest integer function, signum function, polynomial function, constant function, identity function. Function ಅಂದ್ರೆ ಏನು? So observe ಮಾಡಿ. ಒಂದು ಜಾರ್, ಒಂದು ಮಿಕ್ಸಿ ಅಂತ ನೆನ್ಕೊಳ್ಳಿ. ಆ ಮಿಕ್ಸಿಗೆ ನಾನು ಒಂದು ಇನ್ಪುಟ್ ಹಾಕ್ತೀನಿ ಆರೆಂಜ್, ಇನ್ಪುಟ್ ಹಾಕ್ತೀನಿ ಆರೆಂಜ್. ಸೊ ನಿಮಗೆ ಫೈನಲ್ ಔಟ್ಪುಟ್ ಜ್ಯೂಸ್ ಬರುತ್ತಾ? ಆರೆಂಜ್ ಜ್ಯೂಸ್. ಅದು ಬಿಟ್ಟರೆ ಬೇರೆ ಏನಾದರೂ ಬರುತ್ತಾ? ಇಲ್ಲ. ಅಂದ್ರೆ ದಿಂದ ನೇಮ್ ಕಾಲ್ಡ್ as what? ಫಂಕ್ಷನ್. ಏನು ಮ್ಯಾಥಮೆಟಿಕಲಿ ಹೇಗೆ ಡಿನೋಟ್ ಮಾಡ್ತೀರಾ ಫಂಕ್ಷನ್ ಅಂತ? ಅಬ್ಸರ್ವ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಂಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ರಿಲೇಷನ್ ಕೂಡ ಅನ್ಬೋದು. ಅಬ್ಸರ್ವ್ ಎ ರಿಲೇಷನ್ from A to B is said to be a function. ರಿಲೇಷನ್ ನ ನೀವು ಫಂಕ್ಷನ್ ಅಂತ ಹೇಳಬೇಕು ಅಂದ್ರೆ ಕಂಡೀಷನ್ ಇಫ್ every element of set A, every element of set A has one and only one image in set B. One and only one image in set B are called function. And the relation na ನೀವು function ಅಂತ ಹೇಳಬೇಕು ಅಂದ್ರೆ every element of set A has one and only one image in set B. So definition ಅಲ್ಲಿ ಏನು ಅರ್ಥ ಆಗಿಲ್ಲ. ಕರೆಕ್ಟ್? ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅಬ್ಸರ್ವ್ ಮಾಡಿ. set A and set B. Set B, a function from A to B. Function from A to B. Already ನಿಮಗೆ ಗೊತ್ತಿದೆ. First set are called domain. Second set are called codomain. So set A, B, C, D. Set B, 1, 2, 3, 4, 5. Observe A map with 1. A 1 ಜೊತೆ ಪೇರ್ ಆಗಿದೆ. B 3 ಜೊತೆ ಪೇರ್ ಆಗಿದೆ. C 4 ಜೊತೆ ಪೇರ್ ಆಗಿದೆ. D 5 ಜೊತೆ ಪೇರ್ ಆಗಿದೆ. ಸೊ 2 ಬಿಡಿ, ನನಗೆ ಇದು ಯೂಸ್ ಇಲ್ಲ. ಏನ್ ಕಂಡೀಷನ್ ಅಂದ್ರೆ every element of set A ಪ್ರತಿಯೊಂದು ರಿಲೇಷನ್ ಆಗಿದೆಯಾ, ಪೇರ್ ಆಗಿದೆಯಾ? ಎಸ್. every element of set A has one and only one image in set B. ಅಂದ್ರೆ f of A is equal to 1 ಅಂತ ಬರೀಬೋದಾ? f of B is equal to 3, f of C is equal to 4, f of D is equal to 5. Because y is a function of x ಅಂತ ಅನ್ಕೊಂಡ್ರೆ, y is a function of x. or observe A, 1, B, 3, C, 4, D, 5. And very important point, no two ordered pair. ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಈಸಿ ಆಗುತ್ತೆ. No two ordered pair have the same first element. Same
ಫಸ್ಟ್ ಎಲಿಮೆಂಟ್ ಬರಬಾರ್ದು, ಬಂದ್ರೆ ಇಟ್ ಈಸ್ ನಾಟ್ ಎ ಫಂಕ್ಷನ್. ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್. ಸೊ ನೋ ಟು ಆರ್ಡರ್ ಪೇರ್ ಆಫ್ ದಿ ಸೇಮ್ ಫಸ್ಟ್ ಎಲಿಮೆಂಟ್. ನೋಡಿ, a, 1 1 ಆರ್ಡರ್ ಪೇರ್, b, 3 1 ಆರ್ಡರ್ ಪೇರ್, c, 4 1 ಆರ್ಡರ್ ಪೇರ್, d, 5 1 ಆರ್ಡರ್ ಪೇರ್. ಸೊ ಯಾವ್ದಾದ್ರೂ ಫಸ್ಟ್ ಎಲಿಮೆಂಟ್ ರಿಪೀಟ್ ಆಗ್ತಿದ್ಯಾ? ಇಲ್ಲ. ನೋ ಟು ಆರ್ಡರ್ ಪೇರ್ ಆಫ್ ದಿ ಸೇಮ್ ಫಸ್ಟ್ ಎಲಿಮೆಂಟ್ ರಿಪೀಟ್ ಆಗಬಾರ್ದು. ಸೊ ನೋಡಿ, ಇನ್ನೊಂದು ಎಕ್ಸಾಂಪಲ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಫಂಕ್ಷನ್ ಯಾಕಾಗತ್ತೆ, ಫಂಕ್ಷನ್ ಯಾಕಾಗಲ್ಲ ಅಂತ. ಸೊ ಅಬ್ಸರ್ವ್, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೆಟ್ ಎ, ಸೆಟ್ ಎ, ಸೆಟ್ ಬಿ, ಸೆಟ್ ಬಿ. ಸೊ ಅಬ್ಸರ್ವ್, ಸೆಟ್ ಎ ಈ ಟರ್ಮ್ಸ್ ಅಲ್ಲಿ ಬರೀ ಚಿಲ್ಡ್ರನ್ಸ್ ಇದ್ದಾರೆ. ಸೆಟ್ ಬಿ ಮದರ್ಸ್ ಇದ್ದಾರೆ. ಅಬ್ಸರ್ವ್, ಫಸ್ಟ್ ಚಿಲ್ಡ್ರನ್, second children, third children, fourth children. Next, first mother, second mother, third mother, fourth mother, fifth mother. Fifth mother. So observe. So this is first child, second child, third child, fourth child. First child map to first mother, and second child map to third mother, third child map to third mother, fourth child map to fifth mother, fourth child map to fifth mother. So M4 and M2 ಬೇಡ, ನನಗೆ ಯೂಸ್ ಇಲ್ಲ. ನನಗೆ ಏನು ಬೇಕು? ಸೆಟ್ ಎ. ಏನು ಕಂಡೀಷನ್? ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಆಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ. ನಿಮಗೆ ಡೌಟ್ ಬರ್ಬೋದು. ಸೊ ಸೆಕೆಂಡ್ ಚೈಲ್ಡ್ ಕೂಡ ಥರ್ಡ್ ಮದರ್, ಥರ್ಡ್ ಚೈಲ್ಡ್ ಕೂಡ ಥರ್ಡ್ ಮದರ್. ಸೊ ಇದು ಫಂಕ್ಷನ್ ಆಗಲ್ಲ ಅಂತ ಬರುತ್ತೆ ಮೈಂಡಲ್ಲಿ. ಬಟ್ ಇಟ್ ಈಸ್ ಎ ಫಂಕ್ಷನ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಸೊ ನಾನು ಏನು ಹೇಳಿದ್ದು? ನೋ ಟು ಆರ್ಡರ್ ಪೇರ್ ಆಫ್ ದ ಸೇಮ್ ಫಸ್ಟ್ ಎಲಿಮೆಂಟ್ ಬರಬಾರ್ದು ಅಂತ ಹೇಳಿದೆ. ಸೊ ಈಗೇನು ಬಂತು? ಫಸ್ಟ್ ಚೈಲ್ಡ್ ಫಸ್ಟ್ ಮದರ್, ಫಸ್ಟ್ ಚೈಲ್ಡ್ ಫಸ್ಟ್ ಮದರ್, ಸೆಕೆಂಡ್ ಚೈಲ್ಡ್ ಥರ್ಡ್ ಮದರ್, ಸೆಕೆಂಡ್ ಚೈಲ್ಡ್ ಥರ್ಡ್ ಮದರ್, ಥರ್ಡ್ ಚೈಲ್ಡ್ ಥರ್ಡ್ ಮದರ್, third child third mother, fourth child fifth mother, fourth child fifth mother. ಫಸ್ಟ್ ಎಲಿಮೆಂಟ್ ಎಲ್ಲಾದರೂ ರಿಪೀಟ್ ಆಗಿದೆಯಾ? ಇಲ್ಲ. ಅಂದ್ರೆ ನೋ ಟು ಆರ್ಡರ್ ಪೇರ್ ಆಫ್ ದಿ ಸೇಮ್ ಫಸ್ಟ್ ಎಲಿಮೆಂಟ್, ಸೇಮ್ ಫಸ್ಟ್ ಎಲಿಮೆಂಟ್. ಆ ಕಂಡೀಷನ್ ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದ್ದು. ಸೊ ಅಂದ್ರೆ ಫಸ್ಟ್ ಚೈಲ್ಡ್ ಫಸ್ಟ್ ಮದರ್, ಸೆಕೆಂಡ್ ಚೈಲ್ಡ್ ಸೆಕೆಂಡ್ ಮದರ್. ಅಂದ್ರೆ ಇದು ಇಮೇಜ್, ಇದು ಪ್ರೀ ಇಮೇಜ್. ಇದು ಪ್ರೀ ಇಮೇಜ್. ಅಂದ್ರೆ ಸೆಕೆಂಡ್ ಚೈಲ್ಡ್ ಇಮೇಜ್ ಏನ್ ಬಂದು ಥರ್ಡ್ ಮದರ್, ಥರ್ಡ್ ಚೈಲ್ಡ್ ಇಮೇಜ್ ಏನ್ ಬಂದು ಥರ್ಡ್ ಮದರ್. ಬಟ್ ಕಂಡೀಷನ್ ಫಸ್ಟ್ ಎಲಿಮೆಂಟ್ ಬೇರೆ ಬೇರೆ ಆಯ್ತಾ? ಎನ್ಸ್ ಇಟ್ ಈಸ್ ಎ ಫಂಕ್ಷನ್, ಎನ್ಸ್ ಇಟ್ ಈಸ್ ಎ ಫಂಕ್ಷನ್. ಬೈ ಚಾನ್ಸ್, ಬೈ ಚಾನ್ಸ್. ಈಗ ಅಬ್ಸರ್ವ್ ಮಾಡಿ, ಸೆಕೆಂಡ್ ಚೈಲ್ಡ್ ಈಸ್ ಮ್ಯಾಪ್ ಟು ಸೆಕೆಂಡ್ ಮದರ್, ಸೆಕೆಂಡ್ ಚೈಲ್ಡ್ ಈಸ್ ಮ್ಯಾಪ್ ಟು ಸೆಕೆಂಡ್ ಮದರ್. ಅಂದ್ರೆ ಸೆಕೆಂಡ್ ಚೈಲ್ಡ್, ಸೊ M2 ಮತ್ತೆ M3 ಇಬ್ರು ಮಗ ಆರ್ ಮಗಳು ಆಗಿರೋ ಚಾನ್ಸ್ ಇದೆಯಾ? ಪ್ರಾಕ್ಟಿಕಲ್ ಆಗಿ ಇಲ್ಲ. ಎನ್ಸ್ ಇಟ್ ಈಸ್ ನಾಟ್ ಫಂಕ್ಷನ್. ಅರ್ಥ ಆಯ್ತಾ? ಅಂದ್ರೆ ಒಂದೇ ಮಗು ಇಬ್ರಿಗೆ ಮಕ್ಕಳಾಗಿರ್ತಾರ, ಸೆಕೆಂಡ್ ಮದರ್ ಅಂಡ್ ಥರ್ಡ್ ಮದರ್ ಇಬ್ರಿಗೆ ಮಗ ಆಗಿರ್ಬೋದು ಮಗಳಾಗಿರ್ಬೋದು. ಬಟ್ ಇಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲಿ?
ಸೊ ಆಗಲ್ಲ. ಎನ್ಸ್ ಇಟ್ ಈಸ್ ನಾಟ್ ಎ ಫಂಕ್ಷನ್. ಯಾವಾಗ ಫಂಕ್ಷನ್ ಆಗತ್ತೆ, ಯಾವಾಗ ಫಂಕ್ಷನ್ ಆಗಲ್ಲ, ಅರ್ಥ ಆಯ್ತಾ? ಸೊ ಅಂದ್ರೆ ನೋ ಟು ಆರ್ಡರ್ ಪೇರ್. ಈಗ ನೋಡಿ, ಫಸ್ಟ್ ಚೈಲ್ಡ್ ಫಸ್ಟ್ ಮದರ್, ಸೆಕೆಂಡ್ ಚೈಲ್ಡ್ ಸೆಕೆಂಡ್ ಮದರ್, ಸೆಕೆಂಡ್ ಚೈಲ್ಡ್ ಸೆಕೆಂಡ್ ಮದರ್, ನೋ ಟು ಆರ್ಡರ್ ಪೇರ್ ಆಫ್ ದ ಸೇಮ್ ಫಸ್ಟ್ ಎಲಿಮೆಂಟ್ ಬರಬಾರ್ದು ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಬಂದ್ರೆ ಏನಾಗುತ್ತೆ, ಇಟ್ ಇಸ್ ನಾಟ್ ಎ ಫಂಕ್ಷನ್. ಇಟ್ ಈಸ್ ನಾಟ್ ಎ ಫಂಕ್ಷನ್. ಈಗ ಕರೆಕ್ಟ್ ಪಿಕ್ಚರ್ ಗೊತ್ತಾಗ್ತಿದ್ಯಾ? ಸೊ ನೋಡಿ, ಒಂದು ಸಮ್ ಎಕ್ಸಾಂಪಲ್ಸ್ ಬರೀತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಮ್ ಎಕ್ಸಾಂಪಲ್, ಯಾವುದು ಫಂಕ್ಷನ್, ಯಾವುದು ಫಂಕ್ಷನ್ ಆಗಲ್ಲ. ಸೊ ನೋಡಿ, ಸೆಟ್ ಎ, ಸೆಟ್ ಬಿ, ಫಸ್ಟ್ ಫಂಕ್ಷನ್ ಎ ಬಿ ಸಿ ಡಿ, 1 2 3 4. So A map to 2, map to 3, C map to 1, D map to 4. First function ಮುಗಿತು. Second function A B 1. Observe, A map to 1, B map to 1, B map to 1, set A to set B. This is second function. Next, A to B. This is third function. A 1 2. So A 1 pair ಕೂಡ ಆಗಿದೆ, 2 pair ಕೂಡ ಆಗಿದೆ, 2 pair ಕೂಡ ಆಗಿದೆ. Next fourth function, set A to set B. Fourth function A B C D, 1 2 3. A 1 ಗೆ ಮ್ಯಾಪ್ ಆಗಿದೆ, B 2 ಗೆ ಮ್ಯಾಪ್ ಆಗಿದೆ, C 3 ಗೆ ಮ್ಯಾಪ್ ಆಗಿದೆ. ಸೊ ಟೋಟಲ್ 4 ಫಂಕ್ಷನ್ಸ್ ಬಂದಿದ್ದೀನಿ. ಆಗತ್ತಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕು. ಸೊ ನೋಡಿ, ಕಂಡೀಷನ್ ಏನು? Every element of set A has one and only one image in set B are no two ordered pairs of the same first element. ಹೇಳಿದ್ದೀನಿ. ಸೊ ನೋಡಿ, A 2 ಮ್ಯಾಪ್ ಆಗಿದೆ, B 3 ಮ್ಯಾಪ್ ಆಗಿದೆ, C 1 ಗೆ ಮ್ಯಾಪ್ ಆಗಿದೆ, D 4 ಗೆ ಮ್ಯಾಪ್ ಆಗಿದೆ. Hence it is a function. ಫಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ ಗೆ ಬರ್ತೀನಿ. Every element of set A has one and only one image in set B. ಅಂದ್ರೆ A, 1, B, 1, A, 1, B, 1. Hence it is a function. So example ಕೊಟ್ಟೆ, child, children and mother. ಜ್ಞಾಪಕ ಬಂತಾ? ಅದೇ ತರನೇ A 1 ಗೆ ಇಮೇಜ್ ಆಗಿದೆ ಅಷ್ಟೇ, ಬಟ್ B ಬೇರೆ ಆಗೋಗಿದೆ ನೋಡಿ. B ಪ್ರೀ ಇಮೇಜ್ ಬೇರೆ, ಅದು 1 ಗೆ ಕೂಡ ಇಮೇಜ್ ಆಗಿದೆ. Hence it is a function. Next third function A, 1, A, 2. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, no two ordered pair have the same first element. ಏನಾದರೂ ಆರ್ಡರ್ಡ್ ಪೇರ್ ಫಸ್ಟ್ ಎಲಿಮೆಂಟ್ ಸೇಮ್ ಇದ್ರೆ hence it is not function. ಸೊ ಒಂದೇ ಮಗು ಇಬ್ಬರಿಗೆ M2 and M3, ಸೆಕೆಂಡ್ ಮದರ್ ಅಂಡ್ ಥರ್ಡ್ ಮದರ್ ಎಕ್ಸಾಂಪಲ್ ಜ್ಞಾಪಕ ಬಂತ? ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಅದೇ ತರ ಫೋರ್ತ್ ಫಂಕ್ಷನ್, every element of set A has one and only one image in set B ಇರಲೇಬೇಕು, ಬಟ್ D ಯಾವುದಕ್ಕೂ ಪೇರ್ ಆಗಿಲ್ಲ. D ಯಾವುದಕ್ಕೂ ಪೇರ್ ಆಗಿಲ್ಲ. Hence it is not function. Hence it is not function. ಅರ್ಥ ಮಾಡ್ಕೊಂಡ್ರ? ಏನ್ ಫಂಕ್ಷನ್ ಅಂದ್ರೆ every element of set A has one and only one image in set B. ಆರ್ ಸೊ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಬೇಕು ಅಂದ್ರೆ ಆರ್ಡರ್ಡ್ ಪೇರ್ ಅಲ್ಲಿ ಫಸ್ಟ್ ಎಲಿಮೆಂಟ್ ರಿಪೀಟ್ ಆಗಬಾರ್ದು. ಏನಾದ್ರೂ ರಿಪೀಟ್ ಆದ್ರೆ ಅದನ್ನ ಫಂಕ್ಷನ್ ಅಂತ ಹೇಳಲ್ಲ. ನೋ ಟು ಆರ್ಡರ್ಡ್ ಪೇರ್ have the same first element. So next types of function. Types of function.
ಫಸ್ಟ್ ಒನ್ ನೀವು ಟೋಟಲಿ 2 ಟೈಪ್ಸ್ ಓದ್ತೀರಾ. ಒನ್ ಟು ಒನ್ ಫಂಕ್ಷನ್, ಒನ್ ಫಂಕ್ಷನ್, ಇದನ್ನ ಇಂಜೆಕ್ಟಿವ್ ಫಂಕ್ಷನ್ ಕೂಡ ಅಂತೀವಿ, ಇಂಜೆಕ್ಟಿವ್ ಫಂಕ್ಷನ್. ಸೆಕೆಂಡ್ ಕಂಡೀಷನ್ ಆನ್ ಟು ಫಂಕ್ಷನ್, ಆನ್ ಟು ಫಂಕ್ಷನ್, ಇದನ್ನ ಸರ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಸರ್ಜೆಕ್ಟಿವ್ ಫಂಕ್ಷನ್ ಬೋತ್ ಒನ್ ಅಂಡ್ ಆನ್ ಟು ಎರಡು ವೆರಿಫೈ ಆಯಿತು ಅಂದ್ರೆ ಸೊ ದೆನ್ ದ ನೇಮ್ ಕಾಲ್ಡ್ as bijective function. Then the name called as bijective function. So first one function discussion ಮಾಡೋಣ. or injective function, injective function, injective function. So observe one function ಅಂದ್ರೆ a function from A to B, from A to B is said to be, is said to be one function. Name ಹೇಳ್ತಿದೆ one element map to one element, one element map to one element only. So is said to be one function if different element of set A, different element of set A, set A na domain anta helboda, different element of set A as different images in set B, set B na codomain ಅಂತ ಹೇಳ್ಬೋದಾ, set B ನ codomain ಅಂತ ಹೇಳ್ಬೋದಾ, ಯಾಕಂದ್ರೆ set A ಡೊಮೈನ್, set B ಕೋಡೊಮೈನ್. ರೇಂಜ್ ಅಂದ್ರೆ ಏನು, ಆ ಇಮೇಜ್ ಬಂದಿರುತ್ತಲ್ಲ ಅದನ್ನ ರೇಂಜ್ ಅಂತೀವಿ. ಫಾರ್ ಎಕ್ಸಾಂಪಲ್ ಅಬ್ಸರ್ವ್, ಫಸ್ಟ್ ಇದರ್ಥ ಮಾಡ್ಕೊಳ್ಳಿ, ಡೊಮೈನು ಕೋಡೊಮೈನು, ಆಮೇಲೆ one ಆಟೋ ಮೂವ್ ಆಗೋಣ. So function A to B, f of x is equal to x square ಕೊಡೋಣ. f of x is equal to x square minus 2 minus 1 0 1 2 0 1 2 3 4. f of x is equal to x square minus 2 ಕೊಟ್ರೆ minus 2 whole square and 4 ಅಂದ್ರೆ minus 2 4 ಗೆ ಮ್ಯಾಪ್ ಆಗಿದೆಯಾ. ನೆಕ್ಸ್ಟ್ minus 1 ಕೊಟ್ರೆ minus 1 whole square 1 ಅಂದ್ರೆ minus 1 plus 1 ಗೆ ಮ್ಯಾಪ್ ಆಗಿದೆಯಾ. ನೆಕ್ಸ್ಟ್ 0 square ಅಂದ್ರೆ 0 ಮ್ಯಾಪ್ ಆಗಿದೆಯಾ. ನೆಕ್ಸ್ಟ್ 1 square ವ್ಯಾಲ್ಯೂ 1 ಅಂದ್ರೆ 1 ಗೆ ಮ್ಯಾಪ್ ಆಗಿದೆಯಾ. ನೆಕ್ಸ್ಟ್ 2 ಸ್ಕ್ವೇರ್ ವ್ಯಾಲ್ಯೂ 4 ಗೆ ಮ್ಯಾಪ್ ಆಗಿದೆಯಾ. ಸೊ ಹಾಗಂದ್ರೆ ನೋಡಿ, ಅಬ್ಸರ್ವ್ ಮಾಡಿ, all set A are called domain and minus 2 minus 1 0 1 2 are called domain. All second set are called codomain 0 1 2 3 4. range ಇಮೇಜ್ ಯಾವುದಕ್ಕಿದೆಯೋ ಅದನ್ನ ರೇಂಜ್ ಅಂತ ಹೇಳ್ತೀವಿ. ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಆರ್ಡರ್ ಪೇರ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಯಾವುದಿದೆಯೋ ಅದನ್ನ ರೇಂಜ್ ಅಂತ ಹೇಳ್ತೀವಿ. ಏನು 4 1 0 1 4 ಅಂದ್ರೆ ರೇಂಜ್ ಏನಾಯ್ತು 0 1 4 ಅಂದ್ರೆ ಇಮೇಜ್ ಯಾವುದಿದೆಯೋ ಅದನ್ನ ರೇಂಜ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಸೊ ಈಗ ಒಂದೊಂದಿಗೆ ಬರ್ತೀವಿ. ಏನಂದ್ರೆ every element of set A, every element of set A has one and only, sorry, different element of set A has different images in set B. Set A ಅಂದ್ರೆ ಗೊತ್ತಾಯ್ತು ಡೊಮೈನ್, set B ಅಂದ್ರೆ ಕೋಡೊಮೈನ್. ಅಬ್ಸರ್ವ್, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತ ಹೋಗಿ. set A, set B,
ಮ್ಯಾಪ್ ಆಗಿದೆ. ಎ ಬಿ ಸಿ ಡಿ 1 2 3 4 5. ಎ 1 ಗೆ ಮ್ಯಾಪ್ ಆಗಿದೆ, ಬಿ 2 ಮ್ಯಾಪ್ ಆಗಿದೆ, ಸಿ 4 ಗೆ ಮ್ಯಾಪ್ ಆಗಿದೆ, ಡಿ 5 ಗೆ ಮ್ಯಾಪ್ ಆಗಿದೆ. ಸೊ 3 ಲೆಫ್ಟ್ ಆಗಿದೆ ಬಿಡಿ, ನನಗೆ ಅಕೌಂಟ್ ಇಲ್ಲ. ಅಬ್ಸರ್ವ್ different element of set A, different element of set A as different images in set B, different images in set B. ನೋಡಿ A 1 ತಾನೆ ಇಮೇಜ್, B 2 ತಾನೆ ಇಮೇಜ್, C 4 ತಾನೆ ಇಮೇಜ್, D 5 ತಾನೆ ಇಮೇಜ್. ಮತ್ತೆ ಯಾವ್ದಾದ್ರು ರಿಪೀಟ್ ಆಗಿದೆಯಾ? ಇಲ್ಲ. different element of set A as different images in set B. So then the name called as what? 1 1. Or ಇನ್ನೊಂದು ಎಕ್ಸಾಂಪಲ್ ನೋಡಿ, ಇನ್ನೊಂದು ಎಕ್ಸಾಂಪಲ್ A B 1, A B 1. ಸೊ ನೋಡಿ A ಮ್ಯಾಪ್ ಟು 1, B ಮ್ಯಾಪ್ ಟು 1, B ಮ್ಯಾಪ್ ಟು 1. ಇನ್ನೊಂದು ಕೊಟ್ಟಿರ್ತೀವಿ 2 ಅಂತ. ಸೊ ಅಬ್ಸರ್ವ್ different element of set A as different images in set B. ಬರೀ ಒಂದೇ ಇಮೇಜ್ ಇದೆ, A ಒಂದೇ ಇಮೇಜ್, B ಒಂದೇ ಇಮೇಜ್. ಎನ್ಸ್ ಇಟ್ ಈಸ್ ನಾಟ್ ಆನ್ ಟು, ಬಟ್ ಫಂಕ್ಷನ್ ಆಗುತ್ತೆ. ಸರಿ, ನಾಟ್ 1 1, ನಾಟ್ 1 1. ಒನ್ ಎಲಿಮೆಂಟ್ ಒನ್ ಇಮೇಜ್, ಒನ್ ಎಲಿಮೆಂಟ್ ಮ್ಯಾಪ್ ವಿತ್ ಒನ್ ಎಲಿಮೆಂಟ್ ಮಾತ್ರ. ಬಟ್ ಇದು A ಒನ್ ಇಮೇಜ್, B ಕೂಡ ಒಂದು ಇಮೇಜ್. ಅಂದ್ರೆ ದಿಸ್ ಇಸ್ ನಾಟ್ 1 1 ಫಂಕ್ಷನ್, ಬಟ್ ಫಂಕ್ಷನ್ ಅಂತೂ ಆಗುತ್ತೆ. every element of set A has one and only one image in set B. ಫಂಕ್ಷನ್ ಅಂತೂ ಆಗುತ್ತೆ, ಬಟ್ 1 1 ಆಗಲ್ಲ. ಅರ್ಥ ಮಾಡ್ಕೊತಾ? ಸೊ ನೆಕ್ಸ್ಟ್ ಅಬ್ಸರ್ವ್, ನಿಧಾನಕ್ಕೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಮ್ ಎಕ್ಸಾಂಪಲ್ಸ್ ನಿಧಾನಕ್ಕೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊತಾ ಬನ್ನಿ. ಸೊ ನೋಡಿ, ಸೆಟ್ A, ಸೆಟ್ B 1 2 3 4 5 6. set A, set B. Second function A B C D 1 2 3. Next, set A, set B. A B C 1 2 3. ಸೊ ನೋಡಿ 1 5 ಮ್ಯಾಪ್ ಆಗಿದೆ, 2 4 ಮ್ಯಾಪ್ ಆಗಿದೆ, 3 6 ಮ್ಯಾಪ್ ಆಗಿದೆ. ಇಟ್ ಈಸ್ ಆನ್ ಟು, ಸರ್ ಇಟ್ ಈಸ್ 1 1. every element, sorry, different element of set A has different images in set B. So 1 image 5, 2 image 4, 3 image 6. hence it is 1 1 ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, A 1 ಗೆ ಮ್ಯಾಪ್ ಆಗುತ್ತೆ, B 1 ಗೆ ಮ್ಯಾಪ್ ಆಗುತ್ತೆ, C 2 ಮ್ಯಾಪ್ ಆಗುತ್ತೆ, D 3 ಮ್ಯಾಪ್ ಆಗುತ್ತೆ. ಈಸ್ ಇಟ್ 1 1 ಫಂಕ್ಷನ್? ಫಂಕ್ಷನ್ ಅಂತೂ ಡೆಫಿನೆಟ್ ಆಗಿ ಆಗುತ್ತೆ, ಬಟ್ 1 1 ಫಂಕ್ಷನ್. ಸೊ ಇಟ್ ಈಸ್ ನಾಟ್ 1 1. ಇಟ್ ಈಸ್ ನಾಟ್ 1 1. ಯಾಕಂದ್ರೆ A 1 ಇಮೇಜ್ ಇದೆ, B ಕೂಡ 1 ಇಮೇಜ್ ಇದೆ. ಸೊ ಡಿಫರೆಂಟ್ ಎಲಿಮೆಂಟ್ ಆಫ್ ಸೆಟ್ A has different images in set B. So next, A map to 1, B map to 2, C map to 3. It is 1 1 function? Yes, 1 1 function. 1 1 function. Any confusion? So next point ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನೋಟ್ ಅಂತಾನೆ ಬರ್ಕೊಳ್ಳಿ, ನೋಟ್. ಸೊ ಏನ್ ಕಂಡೀಷನ್ ಅಂದ್ರೆ, ಸೊ ಪ್ರಾಬ್ಲಮ್ ಟೈಮಲ್ಲಿ ತುಂಬಾ ಈಸಿ ಆಗುತ್ತೆ. If function A to B is set to be 1 1, set to be 1 1, condition for all x1 comma x2 belongs to A and the domain x1 comma x2 belongs to A. So implies f of x1 is equal to f of x2. So implies x1 is equal to x2. ವೆರಿಫೈ ಆಯಿತು ಅಂದ್ರೆ
then the name called as what? One function. ಇದನ್ನ ಪ್ರಾಬ್ಲಮ್ ಟೈಮ್ ಅಲ್ಲಿ ನಾನು ಯೂಸ್ ಮಾಡ್ತೀನಿ. ಡೆಫಿನೇಷನ್ ಏನು? ಡಿಫರೆಂಟ್ ಎಲಿಮೆಂಟ್ ಆಫ್ ಸೆಟ್ A has different images in set B. But problem time ಅಲ್ಲಿ ನಾನು so f of x1 is equal to f of x2, then x1 is equal to x2. Observe. Condition ಅಂತ ಹೇಳ್ತೀನಿ. f of x is equal to 2x ಅಂತ. So 1 2 3 4 ಇದೆ. 2 4 6 8 ಇದೆ. x is equal to 1, f of x is equal to 2. x is equal to 2, f of x is equal to 4. x is equal to 3, f of x is equal to 6. x is equal to 4, f of x is equal to 8. Is it 1 1? Yes, it is 1 1 function. Different element of set A has different images in set B. Different images in set B. So non condition ಏನು ಬರ್ತೀನಿ? f of x1 is equal to f of x2, but condition function f from n to n ಅಂತ ಹೇಳಿ ನ್ಯಾಚುರಲ್ ನಂಬರ್ f of x1 is equal to f of x2 ಅಂದ್ರೆ to f of x ಏನಿದೆ 2x, f of x1 ಅಂದ್ರೆ 2x1 is equal to 2x2, then x1 is equal to x2, hence it is 1 1 function. Hence it is 1 1 function. 1 2 3 5 6 7 ಏನು ಬೇಕಾದರೂ ಇರಲಿ, ನನಗೆ ಇಲ್ಲಿ ಗ್ಯಾಪ್ ಇರೋದು ಬೇಕಾಗಿಲ್ಲ, ನನಗೆ ಮ್ಯಾಪ್ ಆಗಿರೋದು ಮಾತ್ರ ಬೇಕು. ಅರ್ಥ ಮಾಡ್ಕೊತಾ ಇದ್ದೀರಾ? ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಆನ್ ಟು ಫಂಕ್ಷನ್ ಡಿಸ್ಕಷನ್ ಮಾಡೋಣ. ಒಂದು ಅರ್ಥ ಮಾಡ್ಕೊಂಡ್ರಾ? ಸೊ ನೆಕ್ಸ್ಟ್ ಆನ್ ಟು ಫಂಕ್ಷನ್. ಓಕೆ, ಥ್ಯಾಂಕ್ ಯು.